2010ವರೆಗೆ ಕನ್ವರ್ಷನ್ ಆದಮೇಲೆ ದಾನ ಮಾಡೋವರಿಗೆ ಹಂಗೆ ಇತ್ತು ಲ್ಯಾಂಡು. ಆಮೇಲೆ 2010ರಲ್ಲಿ ಆದಮೇಲೆ ಬಹುಶಃ 14 ಇವ್ರು ಏನು ಮಾಡಿದ್ದಾರೆ, ಮೂಡಾದವರು ಅವ್ರ ಜಮೀನು ಅಲ್ಲದೆ ಹೋದರೂ ಕೂಡ, ಅವ್ರ ಜಮೀನು ಅಲ್ಲದೆ, ಮೂಡಕ್ಕೆ ಸೇರಿದಿರೋ ಜಮೀನು ಅಲ್ಲದೆ ಹೋದರೂ ಕೂಡ ಅದನ್ನು ಸೈಟ್ ಫಾರ್ಮೇಷನ್ ಮಾಡಿ ಹಂಚ್ಬಿಟ್ಟಿದ್ದಾರೆ. ಅದಕ್ಕೆ ಏನು ಮಾಡಬೇಕು? ಸುಮ್ಮನೆ ಬಿಟ್ಬಿಡ್ಬೇಕಾ? ನೀವೇ ಹೇಳಿ. ಹಾಂ, ಬಿಟ್ಬಿಡ್ಬೇಕೆಂದ್ರೆ ಬದಲಿಗೆ ಜಮೀಸನ್ನ ಕೇಳಿದ್ದಾರೆ. ಅದು ಇಂಥ ಜಾಗದಲ್ಲೇ ಕೊಡಿ ಅಂತ ಕೇಳಿಲ್ಲ, ವಿಜಯನಗರದಲ್ಲೇ ಕೊಡಿ ಅಂತ ಕೇಳಿಲ್ಲ, ರೆಡ್ಯೂಷನ್ ಮಾಡಿದ್ದಾರೆ ಮೂಡದಲ್ಲಿ. ಅವರೇ ಮೂಡದಲ್ಲಿ ಇದ್ದ ಎಲ್ಲ ಪಾರ್ಟಿಯವ್ರ ಮೆಂಬರ್ಗಳಿದ್ರಲ್ಲ, ಅವರೆಲ್ಲ ಏನು ಮಾಡ್ತಾಯಿದ್ರು? ಎಲ್ಲ ಪಾರ್ಟಿ ಅವ್ರದ್ದೇ ಸರ್ಕಾರ ಇತ್ತಲ್ಲ 21ರಲ್ಲಿ. ಯಾರು ಜವಾಬ್ದಾರಿ ಅದು? 21ರಲ್ಲಿ ಯಾರು ಸರ್ಕಾರ ಇದ್ದವರು? ಅವ್ರ ಕಾಲದಲ್ಲಿ ಕೊಟ್ಟರೆ ಯಾರು ಜವಾಬ್ದಾರರು? ಅವ್ರು ಕೊಟ್ಬಿಟ್ಟು ಸೈಟ್ ನಾವೇನು ಕೇಳಿರಲಿಲ್ಲ, ನಮ್ಮ ಜಮೀನು ನೀವು ಉಪಯೋಗಿಸ್ಕೊಬಿಟ್ಟಿದ್ದೀರಪ್ಪ, ನಮಗೆ ಬೇರೆ ಜಮೀನು ಕೊಡಿ ಅಂತ ಕೇಳಿದ್ದಾರೆ ಅಲ್ವಾ? ಬೇರೆ ಜಮೀನು ಕೊಡಬೇಕಲ್ವಾ ಕಾನೂನು ಪ್ರಕಾರ? ಸುಂದರಮ್ಮ ಪ್ರಕರಣ ಅಂತ ಒಂದಿದೆ, ಅವರಿಗೆ ಕೋರ್ಟ್ಗೆ ಹೋಗಿದ್ದಾರೆ ಅವರು. ಸುಂದರಮ್ಮ ಈ ಥರದ್ದೇ ಆಗಿ ಸಿ ಹ್ಯಾಸ್ ಗಾನ್ ಟು ದಿ ಹೈಕೋರ್ಟ್. ಹೈಕೋರ್ಟ್ ಸೆಡ್ ಎಷ್ಟು ಜಾಗ ಕೊಟ್ಬಿಡಿ ಅಂತ ಸೈನು ಹಾಕಿದ್ದಾರೆ. ಫೈನ್ ಹಾಕಿದ್ದಾರೆ ಮೂಡಕ್ಕೆ. ಮೂಡ ತಪ್ಪು ಮಾಡಿದರೆ, ಅವ್ರ ಕಾಲದಲ್ಲಿ ಸರ್ಕಾರ ನಡೆಯುವಾಗ ಮೂಡ ತಪ್ಪು ಮಾಡಿದರೆ ಯಾರು ಜವಾಬ್ದಾರ? ಸಿದ್ದರಾಮಯ್ಯ ಜವಾಬ್ದಾರ ಅದಕ್ಕೆ? ನಾವೇನು ಹೇಳಿದ್ದೀವಿ? 62 ಕೋಟಿ. ನಾನೇನು ಹೇಳ್ತೀನಿ, ಒಂದು ವೇಳೆ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ, ತಪ್ಪಾಗಿದೆ ಅಂತ ಕ್ಯಾನ್ಸಲ್ ಮಾಡಿದ್ರಿ, ಲ್ಯಾಂಡ್ ಅಕ್ವಿಸಿಷನ್ ಪ್ರಕಾರ ನಮಗೆ ಪರಿಹಾರ ಕೊಡಬೇಕಲ್ವಾ? 3 ಪಟ್ಟು ಈಗಿನ ಲ್ಯಾಂಡ್ ಅಕ್ವಿಸಿಷನ್ ಪ್ರಕಾರ. ಅದ್ರ ಪ್ರಕಾರ 57 ಕೋಟಿ ಆಗುತ್ತೆ, ಬಡ್ಡಿ ಸೇರಿಸಿ ಎಲ್ಲ 62 ಕೋಟಿ ಆಗುತ್ತೆ. ಮೂಡಾದವರು 62 ಕೋಟಿ ಕೊಡಬೇಕಾಗ್ತದೆ, ಕಾನೂನು ಪ್ರಕಾರ ಹೋದರೆ ಕೊಡಬೇಕಾಗ್ತದೆ. ಬೇಕಾದ್ರೆ ಸೈಟ್ ತಗೊಳ್ಳಪ್ಪ, ನಮಗೇನು, ನಾವೇನು ಇಂಥ ವಿಜಯನಗರದಲ್ಲಿ ಕೇಳಿರಲಿಲ್ಲ, ಕೊಟ್ಬಿಟ್ಟಿದ್ದಾರೆ ಅವರು. ಯಾವಾಗ ಕೊಟ್ಟಿರೋದು? 21ನೇ ಇಸ್ವಿನ. ಯಾವ ಸರ್ಕಾರ ಇತ್ತು? BJP ಸರ್ಕಾರ ಇತ್ತು, ಅವ್ರು ಕೊಟ್ಬಿಟ್ಟಿದ್ದಾರೆ. ನಾನು ಅಥಾರಿಟಿನಲ್ಲಿದ್ದ, ನಾನು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗ 21ರಲ್ಲಿ. ವಿರೋಧ ಪಕ್ಷದ ನಾಯಕ ಆದರೆ ನಾನು ಹೇಳ್ಕೊಂಡೆ, ವಿರೋಧ ಪಕ್ಷದ ನಾಯಕನ ಕೇಳ್ಕೊಂಡು ಮಾಡ್ತಾರ? ಈಗಲೂ ವಿರೋಧ ಪಕ್ಷದ ನಾಯಕ ಇದ್ದಾರೆ, ಅಶೋಕನ ಕೇಳ್ಕೊಂಡು ಮಾಡ್ತೀನಿ ನಾನು.